ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಬಂದೆ ಸರ್, ನಿಮಗೆ ಸಂಬಂಧಿಸಿದ ಅಲ್ಲಿಂದ ಬರ್ತೀನಿ. ಇವತ್ತು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಣಯ, ರಾಜ್ಯಪಾಲರು ಪತ್ರ ಬರ್ಕೊಂಡಿರಲಿ, ನಾವು ಬೇಕಿದ್ರೆ ಉತ್ತರ ಕೊಡ್ತೀವಿ, ಬೇಡಿದ್ರೆ ಬೇಡ. ಅದು ಇನ್ನು ಮುಂದಿನ ಪತ್ರಗಳಿಗೆ ಅಲ್ಲ, ಅದು ರೆಟ್ರಾಸ್ಪೆಕ್ಟಿವ್ಲಿ. ಅದು ಯಾವುದು ಅರ್ಕಾವತಿ ರೀಡು ಇದೆಯಲ್ಲ, ಕೆಂಪಣ್ಣ ಆಯೋಗದ ವರದಿ ಏನಾಯಿತು ಅಂತ ರಾಜ್ಯಪಾಲರು ಬರಲಿಲ್ಲ, ಅದಕ್ಕೂ ಸೇರಿದಂತೆ ಅಂತ ಅಂದ್ರೆ ಅದಕ್ಕೂ ನಾವು ಉತ್ತರ ಕೊಡೋದಿಲ್ಲಪ್ಪ ಅಂತ ಎಲ್ಲ ಪತ್ರಗಳಿಗೆ. ಅದಿತ್ತು ನೋಡಿ, ಹೈಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ. ನೀವು ಸೆಕ್ಷನ್ 17A ಡಿಯಲ್ಲಿ ಇನ್ವೆಸ್ಟಿಗೇಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನ್ಯಾಚುರಲ್ ಜಸ್ಟಿಸ್ ಅದ ಪತ್ರವನ್ನು ಶೋಕಾಸ್ ನೋಟಿಸ್ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೌದು, ಕೊಡೋದು ಬಿಡೋದು ಕಾಂಪಿಟೆಂಟ್ ಅಥಾರಿಟಿಗೆ ಸಂಬಂಧಪಟ್ಟಂಥ ವಿಚಾರ. ಈಗ ನೋಡಿ, ರಾಜ್ಯಪಾಲರು ಸೆಕ್ಷನ್ 17A ಡಿ ಇನ್ವೆಸ್ಟಿಗೇಷನ್ ಕೊಟ್ಟ ನಂತರ ನನ್ನ ಪ್ರಕಾರ ಹೈಕೋರ್ಟ್ ಜಡ್ಜ್ಮೆಂಟ್ ಬರುವವರೆಗೆ ಈ ರೀತಿಯ ಪತ್ರಗಳನ್ನು ಬರೀಬಾರ್ದು. ಹಿ ಶುಡ್ ಹ್ಯಾವ್ ರಿಸ್ಟ್ರೈನ್ಡ್ ಇಟ್. ಒಂದು ಮಾತು ಹೇಳಿ ಸರ್, ಹಿ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್. ಯಾಕಂದರೆ ಒಂದು ಅಲ್ಲಲ್ಲ ಸುಮ್ಮನೆ ಅಂದರೆ ಬೀಯಿಂಗ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಹಿ ಶುಡ್ ಹ್ಯಾವ್ ರಿಸ್ಟ್ರೈನ್ಡ್ ಇಟ್. ಎಸ್. ಈಗ ನೋಡಿ, ಅಧಿಕಾರದ ವ್ಯಾಪ್ತಿಯ ಪ್ರಶ್ನೆ ಬಂದಾಗ ಈ ತಾಕಲಾಟ, ಕಾನ್ಸ್ಟಿಟ್ಯೂಷನಲ್ ತಿಕ್ಕಾಟ ಇದ್ದದ್ದೇ. ಈಗ ಎಲ್ಲ ಪತ್ರಗಳಿಗೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡಬೇಕಾ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ರಾಜ್ಯಪಾಲರು ಬರೆದಾಗ. ಆದರೆ ಪದೇ ಪದೇ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ರೀತಿಯ ಮಧ್ಯಪ್ರವೇಶ ಸರಿ ಅಲ್ಲ. ಆದರೆ ಈಗ ನೋಡಿ, ಕ್ಯಾಬಿನೆಟ್ ತನಗೇನು ಬೇಕೋ ಆ ನಿರ್ಣಯವನ್ನು ತೆಗೆದುಕೊಂಡಿದೆ. ಈಗ ನೀವು ಅರ್ಕಾವತಿ ರೀಡು ಪ್ರಕರಣದಲ್ಲಿ ಪತ್ರ ಬರೆದಿದ್ದಾರೆ ನಿಜ, ನೀವು ಸ್ಯಾಂಕ್ಷನ್ನೇ ಕೊಡೋದಿದ್ದರೆ 21 ದಿನ ಪತ್ರಕ್ಕೆ ಉತ್ತರ ಬಂದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೂಡ ಅವರು ಸೆಕ್ಷನ್ 142 ಅಡಿ ಕೊಡ್ಬೋದು. ಪಂಜಾಬ್ನಲ್ಲಿ ರಾಜ್ಯಪಾಲರು ಇದೇ ಪತ್ರವನ್ನು ಬನ್ವಾರಿಲಾಲ್ ಪುರೋಹಿತ್ ಭಗವಂತ್ ಸಿಂಗ್ ಮಾನ್ಗೆ ಪತ್ರವನ್ನು ಬರೆದಿದ್ರು. ಆದರೆ ನನಗನ್ಸತ್ತೆ ನೋಡಿ, ಸ್ಯಾಂಕ್ಷನ್ ಕೊಡ್ತಕ್ಕಂಥ ಪ್ರಕರಣಗಳನ್ನು ನೀವು ಪಕ್ಕಕ್ಕಿಡಿ. ಆದರೆ ವಿನಾಕಾರಣ ದಿನ ಬೆಳಗ್ಗೆ ಎದ್ದು ರಾಜ್ಯಪಾಲರು ಚುನಾಯಿತ ಸರ್ಕಾರಕ್ಕೆ ಪತ್ರ ಬರೆಯೋದು ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಸರಿಯಲ್ಲ. ನೋಡಿ, ನೀವು ತಿಕ್ಕಾಟದ ಭಾವನೆಯಿಂದಲೇ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಇರೋದು. ಎರಡು ದೃಷ್ಟಿಯಿಂದ ನಾನು ಹೇಳ್ತಿದ್ದೀನಿ, ದೇ ಶುಡ್ ಹ್ಯಾವ್ ರಿಸ್ಟ್ರೈನ್ಡ್ ಇಟ್. ಕ್ಯಾಬಿನೆಟ್ ಕೂಡ ಪದೇ ಪದೇ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ, ಇನ್ನೊಂದು ಕಡೆ ರಾಜ್ಯಪಾಲರು ಕೂಡ ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ನಿಂತಾಗ ಎದುರಿಗಿದ್ದೆಲ್ಲ ಮೊಳೆ ಥರನೇ ಕಾಣಿಸ್ತಿರ್ತಾವಂತೆ. ಬಟ್ ನೀವು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನೀವಿಬ್ಬರು ವ್ಯಕ್ತಿಗಳಲ್ಲ. ಎಸ್. ನೀವಿಬ್ಬರು ವ್ಯಕ್ತಿಗಳಿದ್ದರೆ ಏನು ಬೇಕಾದರೂ ಮಾಡ್ಕೊಳ್ಳಿ. ನೀವು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದೀರಿ. ಆ ದೃಷ್ಟಿಯಿಂದ ಕ್ಯಾಬಿನೆಟ್ ಯಾವುದೋ ನಿರ್ಣಯವನ್ನು ತೆಗೆದುಕೊಂತು. 6 ದಿನದಿಂದ ಹೇಳುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಸ್ಯಾಂಕ್ಷನ್ ಕೊಡಬೇಡಿ ಅಂತ. 6 ದಿನದ ನಂತರ ಹೇಳುತ್ತೆ ಶಶಿಕಲಾ ಜೊಲ್ಲೆ, ಕುಮಾರಸ್ವಾಮಿ ಕೊಡಿ ಅಂತ. ಅಂದ್ರೆ ಪ್ರೈಮಾ ಫೆಸೈ ಕ್ಯಾಬಿನೆಟ್ ಕೂಡ ರಾಗ ಪಕ್ಷಪಾತದ ಧೋರಣೆಯಿಂದಲೇ ಶಿಫಾರಸು. ಇನ್ಹೆರೆಂಟ್ ಬಯಾಸ್ ಕಾಣಿಸ್ತಾ ಇದೆ. ರಾಜ್ಯಪಾಲರ ಪತ್ರದಲ್ಲೂ ಕೂಡ ಬಯಾಸ್ ಕಾಣ್ತಾ ಇದೆ. ಎಸ್. ನಾಗರಾಜ್ ಅವರು ನೋಡಿ, ಅರ್ಕಾವತಿ ರೀಡು ಸೇರಿದಂತೆ ಯಾವ ಪತ್ರಗಳಿಗೂ ಉತ್ತರ ಬರೆಯೋದಿಲ್ಲ. ನಾನೊಂದು ಹೇಳ್ತೀನಿ ಕೇಳಿ, ಪತ್ರ ಬರೀಬಾರ್ದು ಅಂತಲ್ಲ, ನಾವು ಉತ್ತರ ಕೊಡಲಿಕ್ಕೆ ನಾವು ಆನ್ಸರಬಲ್ ಇದ್ದೀವಿ. ಯಾಕಂದರೆ ಗವರ್ನರ್ ಅಂತಕ್ಕಂಥದ್ದು ಒಂದು ಸಂವಿಧಾನದ ಆಶಯಗಳಡೆಗೆ ಇರ್ತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥ ಘನತೆಯುತ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿಗೆ ಬರೀತಾರೆ ಅಂದರೆ ಈ ಸರ್ಕಾರಕ್ಕೆ ಬಂದಿರೋಂಥರ ಉತ್ತರ ಕೊಡಬೇಕಾಗೋದು ಕೇವಲ ಅಧಿಕಾರಿಗಳಲ್ಲ, ಆ ಜನಪ್ರತಿನಿಧಿಗಳು ಕೊಡಬೇಕಾದ್ರೆ ಅದರ ಉತ್ತರದಾಯಿತ್ವ ಇರತಕ್ಕಂಥದ್ದು ಕ್ಯಾಬಿನೆಟ್ಗೆ ಅಂತೀವಿ ನಾವು. ಗಿವಿಂಗ್ ಮೋರ್ ರೆಸ್ಪೆಕ್ಟ್ ಹಿಮ್ ಬೈ ಸೇಯಿಂಗ್ ದಟ್ ವಿಲ್ ಡಿಸ್ಕಸ್ ಇನ್ ದ ಕ್ಯಾಬಿನೆಟ್ ಆ್ಯಂಡ್ ಗಿವ್ ಅಂತಕ್ಕಂಥದ್ದು. ಇಟ್ ವಿಲ್ ಬಿ ಕಲೆಕ್ಟಿವ್ answerable to you because governor should be respected and honored. That's why we are giving that ಅಂತ ಯಾಕೆ ತಿಳ್ಕೊಬಾರ್ದು ಅಂತ ಹೇಳ್ತೀನಿ. ಗವರ್ನರ್ ಈಗ ಒಂದು ಹೇಳ್ತೀನಿ ಕೇಳಿ, ಅವರು ಈ ಸಪೋಸ್ ಟು ಆ್ಯಕ್ಟ್ ಆನ್ ದ ಇಶ್ಯೂಸ್ ವಾಟ್ ಈಸ್ ಬೀನ್ ಗಿವನ್ ಟು ಹಿಮ್ ವಿತ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಗವರ್ನರ್ ಆಫ್ ದ ಕ್ಯಾಬಿನೆಟ್ ಅಂತ ಇರ್ತದೆ. ಕೆಲವು ವಿಚಾರಗಳು ವಿಶೇಷದ ಸಂದರ್ಭಗಳಲ್ಲಿ ಮಾತ್ರ ಈ ಕ್ಯಾನ್ ಟೇಕ್ ಇಸ್ ಓನ್ ಡಿಸಿಷನ್ ಅನ್ನೋ ವಿಚಾರಗಳು ಇರ್ತದೆ. ಇವರು ಪದೇ ಪದೇ ಸೂಪರ್ CM ಥರ ಕೂತ್ರು ಬರೆಯೋ ಲೆಟ್ರು, ಕೂತ್ಕೊಂಡ್ರು ಲೆಟ್ರ್ ಬರೆಯೋದು, ನಿಂತ್ಕೊಂಡ್ರು ಲೆಟ್ರ್ ಬರೆಯೋದು, ಸಣ್ಣ ವಿಚಾರದ ಪೇಪರಲ್ಲಿ ಒಂದು ಬಂದರೂ ಲೆಟ್ರ್ ಬರೆಯೋದು, ಅವ್ರು ಇಂಗ್ಲೀಷಲ್ಲಿ ಯಾರೋ ಸೈನ್ ಮಾಡಿದ್ದಾರೆ ಅಫಿಡವಿಟ್ಗೆ, ಇಲ್ಲಿ ಯಾವಾಗಲೂ ಸಿದ್ದರಾಮಯ್ಯ ಕನ್ನಡದಲ್ಲಿ ಸೈನ್ ಮಾಡ್ತಾರೆ, ಅದಕ್ಕೂ ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ. ಆದರೆ ವಾಟ್ ಈಸ್ ಗೋಯಿಂಗ್ ಆನ್? ಯು ಆರ್ ಬಿಹೇವಿಂಗ್ ಲೈಕ್ ಎ ಸೂಪರ್ CM ವಿತೌಟ್ ಗೆಟಿಂಗ್ ಎಲೆಕ್ಟೆಡ್ ಫ್ರಮ್ ದ ಪೀಪಲ್. You have no right to interfere with the people's development. Only if the government does unconstitutional things, you can question us. When the government is running constitutionally correct, when they be elected with the people of Karnataka, why are you interfering, disturbing the government all the time? ರೀಡು ವಿಷಯದಲ್ಲಿ ಪ್ರಶ್ನೆಗಳಲ್ಲ, ಅದೊಂದು ಪತ್ರಕಾರ ಉತ್ತರ ಬರೀಬಹುದು. ಆಮೇಲೆ ನೀವು ಇನ್ನೊಂದು ಮಾತು ಕೇಳಿದ್ರಿ, ಇವರೇ ರೇಸ್ ಮಾಡಿದ್ರಿ, ನೀವು ಸೇರಿಸಿ ಹೇಳಿದ್ರಿ, ನೀವು ಯಾವುದು ಕೆಂಪಣ್ಣ ಆಯೋಗದ ವಿಚಾರದಲ್ಲಿ ಎಲ್ಲವನ್ನೂ ಒಪ್ಕೊಬೇಡೋಣ. ಪ್ರೈಮಾ ಫೇಸಿ 3.25 ವರ್ಷ ಇವರು ಅಧಿಕಾರದಲ್ಲಿದ್ದರು. 14 ತಿಂಗಳು ಕೋಲೇಷನ್ ಕೊಟ್ಟು ನಮ್ಮ ಜೊತೆಲೆ ಕುಮಾರಸ್ವಾಮಿ ಅವರಿದ್ರು. ನಿಮ್ಗೆ ಯಾರು ಸ್ಟಾಪ್ ಮಾಡಿದ್ರು? ಮಾಡಿಲ್ಲ. ಅದಕ್ಕೆ ಅವ್ರಿಗೆ 19 ಸ್ಥಾನ ಬಂದಿದೆ, ಅವ್ರಿಗೆ 66 ಬಂದಿದೆ, ನಿಮ್ಗೆ 135 ಬಂದಿದೆ. ಅದಕ್ಕೆ ನಾವು ಆ ರಿಪೋರ್ಟ್ನಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಕೂಡ ಕ್ರಮಗಳನ್ನು ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿದೆ, ಮಾಡ್ತೇವೆ.
ಆದರೆ ಜನ ನಮ್ಗೆ 136 ಜನ ಶಾಸಕರು ಕೊಟ್ಟು 43% ವೋಟ್ ಕೊಟ್ಟಿದ್ದಾರೆ ಅಂದ್ರೆ ದಟ್ ಮೀನ್ಸ್ ಯು ಆರ್ ರೈಟ್ ಅನ್ನೋ ಮಾತು ಆಯ್ತಲ್ಲ ಅಲ್ಲಿಗೆ. ಅದೇ ರೈಟ್ ಇನ್ ನಾಟ್ ಅಕ್ಸೆಪ್ಟಿಂಗ್ ಕೆಂಪಣ್ಣ ಆಯೋಗ. Not only that, that's an issue raised by you. What I'm saying that when you want to blame me, why you are not played, why you are not, ಯಡಿಯೂರಪ್ಪನವರು 3-4 ಸಲ ಡೆಲ್ಲಿಗೆ ಹೋಗ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಡಿ ಅಂತ ಯಾಕೆ ಹೇಳ್ತಾರೆ? Why is he doing that? ಕ್ಯಾಬಿನೆಟ್ ನಿರ್ಣಯ ಇವತ್ತು ಯಡಿಯೂರಪ್ಪನವರಿಗೆ ಅದು ಬರಬೇಕು ಅಂತಿತ್ತು, ಕುಮಾರಸ್ವಾಮಿ ಅವರಿಗೆ ಬರಬೇಕು ಅಂತಿತ್ತು, ಇನ್ನು ಬರಬಾರ್ದು ಅಂತಿತ್ತು, ಗೊತ್ತಿಲ್ಲ. ನಾನು ಪ್ರಶ್ನೆ ಕೇಳ್ತಾ ಇರೋದು ಜನರ ಹಿತಾಸಕ್ತಿಯಿಂದ ಅಧಿಕಾರ ಕೇಳಿದ್ರಿ. ನಾನು ಕೇಳಿದೆ ಅಂತಂದ್ರೆ ಗವರ್ನರ್ ಎಷ್ಟು ಬೇಗ ಲೆಟರ್ಗಳು ಬರಲಿ, ಅವ್ರ ಹತ್ರ ಬೇರೆ ಮೇಲೆ ಕೇಸುಗಳಿದ್ರೆ ತಿಂಗಳಾನುಗಟ್ಟಲೆ ಪೆಂಡಿಂಗ್ ಇಟ್ಕೊಳ್ತೀರಿ, ರಾಜ್ಯದ ಮುಖ್ಯಮಂತ್ರಿ ಮೇಲೆ ಮಾತ್ರ ಅವರಲ್ಲಿ ಬರೀತಕ್ಕಂಥದ್ದು ಇವತ್ತಿನ ಕ್ಯಾಬಿನೆಟ್ ನಾಗರಾಜ್ ಯಾದವ್ ಜಡ್ಜ್ಮೆಂಟ್ ನಲ್ಲಿ ಉತ್ತರ ಬಂದಿದೆ. ಕ್ಯಾಬಿನೆಟ್ ನಿರ್ಣಯ ಏನಿದೆ ಅದು ಪ್ರಜಾಪ್ರಭುತ್ವದ ಒಟ್ಟು ವ್ಯವಸ್ಥೆ, ಅದು ಗವರ್ನರ್ ಮತ್ತು ಸರ್ಕಾರಗಳ ಮಧ್ಯೆ ಇರುವಂಥ ಸಂಬಂಧಕ್ಕೆ ಸಂಘರ್ಷ ಏನು ಹಿಂದಿನಿಂದ ಆಗಿರುವಂಥ ಒಟ್ಟು ಈ ಸರ್ಕಾರ ಗವರ್ನರ್ ಆಗಿ ಸಾಂವಿಧಾನಿಕ ಹುದ್ದೆಯಲ್ಲಿ ಸರ್ಕಾರ ಯಾವುದೇ ತಪ್ಪುಗಳು ಮಾಡದಂಥ ಸಂದರ್ಭದಲ್ಲಿ ಗವರ್ನರ್ ಅಧಿಕಾರವನ್ನು ಮಾಡಬೇಕು ಅಂತದ್ದು ಇವತ್ತಾಗಿರುವಂಥದ್ದಲ್ಲ, ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು, ಅದು ಗವರ್ನರಿಗೆ ಕೊಟ್ಟಿರುವಂಥ ಹಕ್ಕು. ಅದನ್ನೇ ನೀವು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇವ್ರು ಎಷ್ಟರ ಮಟ್ಟಿಗೆ ಇವ್ರ ಕಳ್ತನವನ್ನ ಮುಚ್ಚಾಕೊಳ್ಳೋದಕ್ಕೆ ಒಬ್ಬ ಕಳ್ಳನ್ ಮುಚ್ಚಾಕೊಳ್ಳೋದಕ್ಕೆ ಈ ತರ ಮಾಡ್ತಾರೆ. ಇವರು ಮನೆಯಲ್ಲಿ ಅತ್ತೆ ಸೊಸೆ ಒಟ್ಟಿಗೆ ಇದ್ದಾಗ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತ್ರಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಇಬ್ರು ಜಗಳ ಮೂಡಲ್ಲೇ ಎದ್ದು ಬಿಟ್ರೆ ಅದನ್ನ ಮನೆ ಪರಿಸ್ಥಿತಿ ಇದು. ಒಂದು ಪತ್ರ ಸೂಕ್ತವಾಗಿರುವಂತ ರೀತಿಯಲ್ಲಿ ಅವ್ರು ಮಾಡ್ಬೇಕಾದ್ರೆ ಅವ್ರು ಸರಿ ಇದ್ದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಾ ಇತ್ತು? ಅವ್ರೆಲ್ಲ ಒಂದ್ ಕಡೆ ಭಾರದ್ವಾಜ್ ಮಾಡಿದ್ದೆ ಯಾಕೆ ತಪ್ಪು ಅಂತ ಈ ಎಲ್ಲ ವಿಚಾರಗಳು ಕಳೆದ ಅಧಿಕಾರದಲ್ಲಿದ್ದೆ ಹೇಗೆ ಗವರ್ನರ್ ಪತ್ರ ಬರ್ತಿದ್ದಕ್ಕೆ ಉತ್ತರ ಕೊಡೋದಕ್ಕೆ ಇವ್ರ ಕೈಲಿ ಆಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂತಂದ್ರೆ ಸರಿಯಾದ ಉತ್ತರ ಕೊಡ್ತೀವಿ. ಸರಿಯಾದ ಪ್ರಶ್ನೆಗೆ ಎಲ್ಲದಕ್ಕೂ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀವಿ. ನಿಮ್ ಪ್ರಕಾರ ಅರ್ಕಾವತಿ ರೀಡುನಲ್ಲಿ ಕೆಂಪಣ್ಣ ಆಯೋಗದ ವರದಿ ಏನಾಗಿದೆ ಅಂತ ಕೇಳೋದು ತಪ್ಪು ಪ್ರಶ್ನೆನಾ? ತಪ್ಪು ಪ್ರಶ್ನೆ ಅಲ್ಲ. ನಾವು ಕ್ಯಾಬಿನೆಟ್ ವಿಲ್ ಗಿವ್ ಎ ರೈಟ್ ಆನ್ಸರ್ ಫಾರ್ ಇಟ್, ರೈಟ್ ಕ್ವಶನ್ ಅಂತ ಹೇಳ್ತೀನಿ. ಬಟ್ ವೈ ಆಲ್ ದಿಸ್ ನಾವು 14 ಮಂತ್ಸ್ ಏನ್ ಮಾಡ್ತಾ ಇದ್ರಿ ಸರ್ಕಾರ ಅಧಿಕಾರ ಬಂದಾಗಿಂದಲೂ ಕೂಡ? ಯಾಕೆ ಸುಮ್ಮನೆ ಇದ್ರು ಗವರ್ನರ್? ವೈ ಸಡನ್ಲಿ ಸೋ ಆಕ್ಟಿವ್ ಅಬೌಟ್ ಇಟ್? ವೈ ಇಸ್ ಬಿಹೇವಿಂಗ್ ಲೈಕ್ ಎ ಪಾಲಿಟಿಷಿಯನ್? ದಿಸ್ ಇಸ್ ದ ಕ್ವಶನ್ ವಿ ಆರ್ ಆಸ್ಕಿಂಗ್. ದಿಸ್ ಪೊಲಿಟಿಕಲಿ ಮೋಟಿವೇಟೆಡ್ ಕ್ವಶನ್. ಯು ವಾಂಟ್ ಎ ಪೊಲಿಟಿಕಲ್ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮಾನ್ಯ ಗವರ್ನರ್ ಅವರಿಗೆ ಈ ಅಧಿಕಾರ ವಿವೇಚನಾ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಮಾನ್ಯ ನ್ಯಾಯಾಲಯ ಸ್ಪಷ್ಟನೆ ಪಡಿಸಿದೆ. ಈಗ ಅವ್ರ ಹತ್ರ ದೂರು ಬಂತು, ಸರ್ಕಾರದ ಬಗ್ಗೆ ದೂರು ಬಂದಿದೆ ಸರ್. ಇವತ್ತಿನ ದಿವಸ ದೂರು ಬಂದಂಥ ಸಂದರ್ಭದಲ್ಲಿ ಅವರು ಎರಡೂ ದೂರುದಾರರಿಂದ ಮತ್ತೆ ಆರೋಪಿತರಿಂದ ಎರಡೂ ಕಡೆಯಿಂದ ಮಾಹಿತಿಯನ್ನು ಪಡೆದು ತೀರ್ಮಾನ ತಗೊಳ್ಳೋದು ಸರಿಯಾದ ನಿರ್ಧಾರನ ಅಥವಾ ಏಕಪಕ್ಷೀಯವಾಗಿ ನಿಮ್ಮ ಲೀಡರ್ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ಪತ್ರ ಬರೆದು ಕೇಳಲೇ ಇಲ್ಲ. ಸಮಯ ಮುಗಿತಾ ಇದೆ, ಒಂದೇ ಮಾತು ಹೇಳ್ಬಿಡ್ತೀನಿ. ನಾಗರಾಜ್ ಯಾದವ್ ಅಲ್ಲ PIL ನಾಗರಾಜ್ ಯಾದವ್ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಅವರು ಹೈಕೋರ್ಟ್ ಮುಂದೆ ಅಪಿಯರ್ ಆದಂತಹ ಸಂದರ್ಭದಲ್ಲಿ ಇಲ್ಲ ಕೇಸು ಅಂತ ಹೇಳ್ತಾರೆ, ಹೇಳಿದ್ದಾರೆ. ಅದನ್ನ ಅದು ಸುಳ್ಳು ಅನ್ನೋದಾರ ನ್ಯಾಯಾಂಗನಿಂದನೇ ಹಾಕಿ ಒಂದು ನಿಮಿಷ ಹಾಕೋದಲ್ಲ. ಹೈಕೋರ್ಟ್ ದಾರಿ ತಪ್ಪಿಸಿದ ಆರೋಪ, ನ್ಯಾಯಾಂಗವನ್ನ ದಾರಿ ತಪ್ಪಿಸಿದ ಆರೋಪ ನಿಮ್ಮ ಪ್ರಕಾರ ಪೆಂಡಿಂಗ್ ಇದೆ ಅನ್ನೋದಾದ್ರೆ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡಿದ್ದೇವೆ. ನಾನು ಸಲಹೆ ನೀವು ನಾಗರಿಕರು ಕೊಡಬಹುದು, ಆದ್ರೆ ಒಂದ್ ಮಾತ್ರ ಮಾಡ್ತೀವಿ, ಅದಕ್ಕೂ ಕೂಡ ಕ್ಯಾಬಿನೆಟ್ ಉತ್ತರ ಕೊಡ್ತದೆ ರಾಜಭವನಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.